ಓಕೆ, ಇಲ್ಲಿ ರೈಟ್ ತೊಗೊಂಡ್ರೆ ಕಳಸ, ಕುದುರೆಮುಖ, ಹೊರನಾಡು, ಶೃಂಗೇರಿ, ಶಿವಮೊಗ್ಗ ಎಲ್ಲ ಕಡೆ ಹೋಗುತ್ತೆ. ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಕೂಡ ಆಗಿರುತ್ತೆ. ನೋಡೋಕೊಂಥರ ಸಾಕಾಗಿದೆ. ಹನಿ ಹನಿ ಬೀಳ್ತಾ ಇದೆ, ಮಳೆ ಸ್ಟಾರ್ಟ್ ಆಗೋ ಥರ ಇದೆ. ಏನು ಕೂತಿದೆ ಸೆಂಟ್ರಲ್ ರೋಡಲ್ಲಿ. ರೋಡ್ ಕಂಡೀಷನ್ ಸ್ವಲ್ಪ ವರ್ಸ್ ಸೈಡೇ ಇದೆ. ಕಳ್ಸಾಗೋ ರೀಚ್ ಆಗೋದ್ರಿ. ಓಕೆ, ಇಲ್ಲಿ ರೈಟ್ ತೊಗೊಂಡ್ರೆ ಕಳಸ, ಸ್ಟ್ರೈಟ್ ಹೋದರೆ ಚಾರ್ಮಾಡಿಗೆ ಹೋಗಿ ಮಂಗ್ಳೂರಿಗೆ ಹೋಗ್ಬೋದು. ಸೊ ಇದು ಕಳಸ, ಕುದುರೆಮುಖ, ಹೊರನಾಡು, ಶೃಂಗೇರಿ, ಶಿವಮೊಗ್ಗ ಎಲ್ಲ ಕಡೆ ಹೋಗುತ್ತೆ ಈ ರೂಟ್. ಅಲ್ಲಲ್ಲಿ ಸ್ವಲ್ಪ ವಾಟರ್ ಫಾಲ್ಸ್ ಸಿಗುತ್ತೆ. ಮತ್ತು ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಕೂಡ ಆಗಿರುತ್ತೆ. ಮಳೆಗಾಲ ಬೇರೆ ಹೇಳೋಕ್ಕಾಗಲ್ಲ. ಊಟ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಇಲ್ಲಿ ಮಾಡೋದು. ಇಲ್ಲಾಂದರೆ ಕಳ್ಸಲ್ಲಿ ಡೈರೆಕ್ಟಾಗಿ ಹೋಗಿ ಮಾಡ್ಕೊಂಡ್ರೆ ಆಯಿತು. ಏನು ಹೊಟ್ಟೆ ಏನು ಅಷ್ಟಾಗ್ತಿಲ್ಲ. ಬಟ್ ಕಳ್ಸಕ್ಕೆ ಹೋಗೋದಕ್ಕೆ 1 hour ತೋರಿಸ್ತಾ ಇದೆ. ಸೊ ಗಾಡಿ ಹೊಟ್ಟೆ ತುಂಬಿದೆ, ನನ್ನ ಹೊಟ್ಟೆ ತುಂಬಿಸ್ಕೊಬೇಕೀಗ. ಫುಲ್ ಮಿಸ್ಟಿ ವೆದರ್, ಸಕ್ಕತ್ತಾಗಿದೆ. ಆ ಕಡೆ ಈ ಕಡೆ ನೋಡ್ಕೊಂಡು ಓಡಿಸೋಣ ಅಂದರೆ ಗ್ಯಾಪಲ್ಲಿ ಟರ್ನ್ ಬರ್ತಾಯಿದೆ. ಸೊ ಮ್ಯಾಪ್ಸ್ ಇಂಥ ಜಾಗದಲ್ಲಿ ಚೆನ್ನಾಗಿ ಯೂಸ್ ಆಗುತ್ತೆ. ಮುಂದೆ ಎಲ್ಲಿ ಟರ್ನ್ ಇದೆ ಅಂತ ಗೊತ್ತಾಗುತ್ತೆ. ಹತ್ತತ್ರ ಹೋಗೋ ನಾರ್ಮಲಾಗಿ ಹೋದರೆ ಹತ್ತತ್ರ ಹೋಗೋರು ಕಾಣಲ್ಲ ಒಂದೊಂದು ಸರಿ. ಕಳಸ 34 ಕಿಲೋಮೀಟ್ರು, ಹೊರನಾಡು 42 ಕಿಲೋಮೀಟರು. ಜರ್ನಿಯ ಫಸ್ಟ್ ವಾಟರ್ಫಾಲ್. ಸಣ್ಣ ವಾಟರ್ಫಾಲ್ ನೋಡೋಕೊಂಥರ ಸಾಕಾಗಿದೆ. ಇಲ್ಲೊಂದು ಸಣ್ಣ ಜರಿ. ಬೆಟ್ಟ ಪೂರ್ತಿ ಟೀ ಎಸ್ಟೇಟ್ಸ್ ಇದೆ.
ಹನಿ ಹನಿ ಬೀಳ್ತಾ ಇದೆ, ಮಳೆ ಸ್ಟಾರ್ಟ್ ಆಗೋ ಥರ ಇದೆ. ಇಲ್ಲಿ ಮಳೆ ಸ್ಟಾರ್ಟ್ ಆದರೆ ಅಷ್ಟು ಈಸಿಯಾಗಿ ನಿಲ್ಲಲ್ಲ. ಎಲ್ಲಾದರೂ ನಿಲ್ಲಿಸಿ ರೈನ್ ಕೋಟ್ ಹಾಕೊಂಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹನಿ ಹನಿ ಜೋರಾಯಿತು. ಎಲ್ಲರೂ ಒಂದು ಖಾಲಿ ಜಾಗ ಸಿಗ್ಬಾರ್ದ ಈಗ. ಹಾಕೊಂಡ್ಬಿಡ್ತೀನಿ ಸುಮ್ಮನೆ, ಕಷ್ಟ ಬೇಡ ಮತ್ತೆ ನೆಂದಿದ್ರೆ ಕಷ್ಟ. ಓಕೆ, ರೈನ್ ಪ್ಯಾಂಟ್ ಹಾಕ್ಕೊಂಡೆ. ರೈನ್ ಕೋಟು ಈಸಿಯಾಗಿ ಹಾಕೊಬೋದು. ರೈನ್ ಪ್ಯಾಂಟ್ದೆ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದು, ಶೂ ಎಲ್ಲ ಬಿಚ್ಚಬೇಕಾಯ್ತು, ಸೊ ಟೈಮ್ ತೊಗೊತಿತ್ತು. ಸೊ ರೈನ್ ಕೋಟ್ ಸೊ ಜಾಕೆಟ್ ಮೇಲೆ ಹಾಕ್ಕೊಳೋದೇನು ಪ್ರಾಬ್ಲಮ್ ಇಲ್ಲ. ಮುಂದೆ ಎಲ್ಲಾದರೂ ಸ್ವಲ್ಪ ಮಳೆ ಡ್ರೆಸ್ಲಿಂಗ್ ಆದಾಗ ಹಾಕ್ಕೊಬೇಕು. ಸದ್ಯಕ್ಕೇನು ಮಳೆ ಏನು ಬರ್ತಿಲ್ಲ. ಆಗಲೇ ಹನಿ ಹನಿ ಬಂತು ಮತ್ತೆ ನಿಂತೋಯ್ತು. ಒಂದು ವಾಟರ್ ಬಾಟಲ್ ತೊಗೊಬೇಕಿತ್ತು, ಬಾರಿಕೆ ಆಗ್ತಿದೆ, ನೀರು ಕುಡಿಯೋಕ್ಕೆ ನೀರಿಲ್ಲ. ಥಿಂಕ್ ಎಂಟ್ರಿ ಇಲ್ಲ ಅನ್ಸುತ್ತೆ ಇದಕ್ಕೆ. ವಾಟರ್ ಫಾಲ್ ಪಕ್ಕನೇ ಕೆಫೆ ಕಟ್ಬಿಟ್ಟಿದ್ದಾರೆ. ಏನು ಧೈರ್ಯವಾಗಿ ಕೂತಿದೆ ಸೆಂಟ್ರಲ್ ರೋಡಲ್ಲಿ. ಯಾವುದೋ ಹೋಟ್ಲಿದೆ, ಬ್ರೇಕ್ಫಾಸ್ಟ್ ಮುಗಿಸ್ಬಿಡೋಣ. Much later. ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಒಂದು ಕಾಫಿ ಹೊಡೆದು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಇನ್ನೊಂದು 14-15 ಕಿಲೋಮೀಟರ್ಸ್ ಕಳಸ. ವೈರ್ಲೆಸ್ ಮೈಕ್ದು ಬ್ಯಾಟ್ರಿ ಖಾಲಿ ಆಗೋಯ್ತು. ಮತ್ತೀಗ ವೈರ್ಡ್ ಮೈಕ್ಗೆ ಶಿಫ್ಟ್ ಆಗಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಚಾರ್ಜ್ಗೆ ಹಾಕೋಣ ಅಂದ್ಕೊಂಡೆ, ಮರ್ತೋದೆ. ರೋಡ್ ಕಂಡೀಷನ್ ಸ್ವಲ್ಪ ವರ್ಸ್ ಸೈಡೇ ಇದೆ, ಎಲ್ಲಿ ನೋಡ್ರೂ ಪಾಟ್ ಹೋಲ್ಸ್ ಇದೆ ಪೂರ್ತಿ. ಇದುವರೆಗೂ ಒಂದು 100 ಮೀಟ್ರ್ ಪ್ಯಾಚ್ ಕೂಡ ಸಿಕ್ಕಿಲ್ಲ ಚೆನ್ನಾಗಿರೋ ರೋಡು. ಇದರಿಂದ ಕೊಟ್ಟಿಗೆ ಹತ್ರ ಲೆಫ್ಟ್ ತೊಗೊಂಡ್ಮೇಲೆ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರನೂ ಚೆನ್ನಾಗಿತ್ತು ರೋಡು. ಆಮೇಲೆ ಪೂರ್ತಿ ಇದೇ ಥರ ಫುಲ್ ಕಿತ್ತೋಗಿರೋ ರೋಡೇ ಇರೋದು ಜಾಸ್ತಿ. ನಾನು ಮಳೆ ಬರ್ತಿರುತ್ತಿಲ್ಲ, ಸ್ವಲ್ಪ ಜೋರಾಗಿ ಅಂದ್ಕೊಂಡು ಸ್ವಲ್ಪ ಹೆವಿಯಾಗಿ ಪ್ರಿಪೇರ್ ಆಗಿ ಬಂದೆ.
ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಅಲ್ಲಿ ಊಟ ಬ್ರೇಕ್ಫಾಸ್ಟ್ ಮಾಡಿ ಆಚೆ ಬಂದಾಗ ಫುಲ್ ಬಿಸಿಲು ಹೊಡಿತಾ ಇದೆ. ವೆದರ್ ಚೆಕ್ ಮಾಡಿದ್ರೆ ವೆದರ್ ರಿಪೋರ್ಟು ಸಂಜೆ ಒಂದು 7-8 ಗಂಟೆ ಮಳೆ ಇದೆಯಂತ ಇಲ್ಲೆಲ್ಲ. ಕಳಸ, ಕುದುರೆಮುಖ, ಶೃಂಗೇರಿ, ಆಗುಂಬೆ ಪೂರ್ತಿ. ನಾನು ನಿನ್ನೆ ಚೆಕ್ ಮಾಡಿದಾಗ 1 ಗಂಟೆ 2 ಗಂಟೆ ಟೈಮಲ್ಲಿ ತೋರಿಸ್ತಾ ಇತ್ತು ಮಳೆ. 1 ಗಂಟೆ 2 ಗಂಟೆ ಟೈಮಲ್ಲಿ ಫುಲ್ ಜೋರು ಮಳೆ ಅಂತಲೇ ತೋರಿಸ್ತಿತ್ತು. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಸೊ ನಾನು ಎಲ್ಲ ಟೂರಿಂಗ್ ವೀಡಿಯೋಸ್ನೂ ನೀವು 2 ಥರ ನೋಡ್ಬೋದು. ಒಂದು ನಾರ್ಮಲ್ ಬ್ಲಾಗ್ಸ್ ಥರ ಇರುತ್ತೆ. ಸೊ ನಾನು ಎಲ್ಲೆಲ್ಲಿ ಹೋದೆ, ಏನು ಮಾಡಿದೆ, ಎಲ್ಲೆಲ್ಲಿ ಸುತ್ತಾಡಿದೆ, ಒಂದು ಹೈಲೈಟ್ಸ್ ಥರ ನಾರ್ಮಲ್ ವ್ಲಾಗ್ ಹಾಕ್ತೀನಿ. ಸೊ ಇನ್ನೊಂದು ಬಂದ್ಬಿಟ್ಟು ನಾನು ಯಾವ್ಯಾವ ರೂಟಲ್ಲಿ ಟ್ರಾವೆಲ್ ಮಾಡಿದೆ, ಆ ರೂಟ್ ಪೂರ್ತಿ ಅನ್ಕಟ್ ಅಥವಾ ಸ್ವಲ್ಪ ಕಟ್ ಮಾಡಿರೋ ವೀಡಿಯೋಸ್ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಪ್ಲೇಲಿಸ್ಟ್ಗೆ ಹೋಗಿ, ಪ್ಲೇಲಿಸ್ಟಲ್ಲಿ ಅನ್ಕಟ್ ಸೀನಿಕ್ ರೂಟ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸೊ ಅದರಲ್ಲಿ ಎಲ್ಲ ಹಾಕಿರ್ತೀನಿ. ಆಲ್ಮೋಸ್ಟ್ 1 o'clock ಆಗೋಯಿತು. 12 o'clock ಚೆಕ್-ಇನ್ ಇದ್ದಿತ್ತು, ಅದಕ್ಕೆ ರೂಮ್ ಅವ್ರು ಫೋನ್ ಮಾಡಿದ್ರು. ಸೊ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಈಗ ಕುದುರೆಮುಖಗೆ ಹೋಗಿ ರೂಮ್ಗೆ ಹೋಗೋದಾ ಅಥವಾ ರೂಮ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಮತ್ತು ಕುದುರೆಮುಖಕ್ಕೆ ಬರೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ಫಸ್ಟ್ ಐ ಥಿಂಕ್ ಕಳಸ ಕೂಡ ಬಂದ್ಬಿಡ್ತು. ಕಳಸಾಗೂ ರೀಚ್ ಆಗೋದ್ವಿ. ಇಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಒಂದ್ಸರಿ ಮ್ಯಾಪ್ ನೋಡೋಣ ಹೆಂಗಿದೆ ಅಂತ. ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದರೆ ರೂಮಿಂದ ಒಂದು 20 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಆಗಿರ್ಬೋದು ಕುದುರೆಮುಖ. 20 ಕಿಲೋಮೀಟರ್ಸು ಈ ಥರ ರೋಡಲ್ಲಿ ಓಡಿಸೋದಕ್ಕೆ ಒಂದು 2 ಅವರ್ ಅಪ್ ಆ್ಯಂಡ್ ಡೌನ್. ನೈಟ್ ಆಗಿಬಿಡುತ್ತೆ, ಅದು ಯೋಚನೆ ಮಾಡ್ತಾಯಿದ್ದೀನಿ. ಓಕೆ, ಅದೇ ಕಳಸೇಶ್ವರ ದೇವಸ್ಥಾನ.